ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿಂದು ಸಿಂಪಲ್ ರೆಸಿಪಿ. ಕೆಲವೊಬ್ಬರಿಗೆ ಪುಳಿಯೋಗರೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಇರುತ್ತೆ, ಬಟ್ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಮತ್ತು ಪುಳಿಯೋಗರೆ ಪೌಡ್ರ್ ಏನಾದರೂ ಕಡಿಮೆ ಇದ್ದರೆ ನೀವು ಈ ಥರ ಟ್ರಿಕ್ ಯೂಸ್ ಮಾಡಿದರೆ ಗೊಜ್ಜುದು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ, ಮತ್ತು ಇನ್ನೊಂದು ಪಾಕೆಟ್ ತರಿಸ್ಬೇಕಪ್ಪ ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ, ಮತ್ತು ತುಂಬ ಟೇಸ್ಟಿಯಾಗುತ್ತೆ ಈ ಥರ ಮಾಡಿದರೆ. ಒಮ್ಮೆ ನೀವು ಟ್ರೈ ಮಾಡಿ, ಚೆನ್ನಾಗಾಯ್ತಂದರೆ ನೀವೇ ರಿಪೀಟ್ ಮಾಡ್ತೀರಾ, ಅಷ್ಟು ಸೂಪರಾಗಿರ್ತಕ್ಕಂಥ ಪುಳಿಯೋಗರೆ ರೆಡಿ ಆಗುತ್ತೆ. ತುಂಬ ಈಸಿ, ಇದಕ್ಕೆ ತುಂಬ ಹೊತ್ತು ಟೈಮ್ ಕೂಡ ತೊಗೊಳ್ಳಲ್ಲ, ಅಷ್ಟೇ ಈಸಿಯಾಗಿ ಮಾಡ್ಬೋದು. ಬನ್ನಿ ಇವಾಗ ಯಾವ ಥರ ಪುಳಿಯೋಗರೆ ಗೊಜ್ಜನ್ನ ಸಿಂಪಲ್ಲಾಗಿ ಪ್ರಿಪೇರ್ ಮಾಡೋದಂತ ನೋಡೋಣ. 4ರಿಂದ 5 ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ನಾನು ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಶೇಂಗಾ ಕೆಲವೊಬ್ಬರು ಇಷ್ಟಪಡಲ್ಲ, ನಿಮಗೆ ಇಷ್ಟ ಆದರೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಹಾಕ್ಕೋಬೋದು. ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊತಿದ್ದೀನಿ. ಇದರಲ್ಲಿ ಶೇಂಗಾನ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಆ ಥರ ಫ್ರೈ ಮಾಡಿ ರೈಸ್ ಜೊತೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಅರ್ಧ ಬೇಯಿಸ್ಕೊಂಡ್ಬಿಟ್ರೆ ಅದು ಕಚ್ಚಿ ಅನಿಸುತ್ತೆ ಶೇಂಗಾ, ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಖಾರ ಇಲ್ಲದ ಮೆಣಸಿಕಾಯಿನ ಈ ಥರ ಉದ್ದಕ್ಕೆ ಒಂದೇ ಒಂದು ಮೆಣಸಿಕಾಯಿನ ಉದ್ದಕ್ಕೆ ಸೀಳ್ಕೊಂಡು ಈ ಥರ ಎಣ್ಣೆಲೆ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಪ್ಪ ಅಂತಂದರೆ ಹಸಿ ಕರಿಬೇವು. ಹಸಿ ಕರಿಬೇವು ಆದ ತಕ್ಷಣವೇ ಫ್ಲೇವರ್ ಸಕ್ಕತ್ತು ಟೇಸ್ಟ್ ಕೊಡುತ್ತೆ, ಹಸಿ ಕರಿಬೇವೇ ಹಾಕ್ಕೊಳ್ಳಿ. ಇದಕ್ಕೆ ನಾನು ಬೆಳ್ಳುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಜಜ್ಜಿಲ್ಲ, ಇದನ್ನು ಮಿಡ್ಲು ಸೀಳ್ಕೊಂಡಿದ್ದೀನಿ. ಈ ಥರನೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಬಾಯಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಎಣ್ಣೆಲಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಅಚ್ಕಾರದ ಪುಡಿನ 1 ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಖಾರ ಪುಡಿ ಕೂಡ ಖಾರ ಕಡಿಮೆ ಇದೆ, ಮತ್ತು ಮೆಣಸಿಕಾಯಿ ಕೂಡ ಖಾರ ಕಡಿಮೆ ಇದೆ. ನೀವೇನಾದರೂ ಮೆಣಸಿಕಾಯಿನ ಜಾಸ್ತಿ ಖಾರ ಇರೋದು ತೊಗೊಂಡಿದ್ರೆ ಖಾರದ ಪುಡಿ ಸ್ವಲ್ಪ ಕಡಿಮೆ ಮಾಡಿ. 1/4 ಟೀ ಸ್ಪೂನ್ ಆಗೋವಷ್ಟು ಅರಿಶಿನ, ಇದಕ್ಕೆ 1/4 ಟೀ ಸ್ಪೂನ್ ಆಗೋವಷ್ಟು ಸಾಂಬಾರು ಪೌಡ್ರು, ಅಂದರೆ MTR ಸಾಂಬಾರು ಪೌಡ್ರ್ ಬರುತ್ತಲ್ವ, ಅದನ್ನೇ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಪುಳಿಯೋಗರೆ ಪೌಡ್ರನ್ನ ಈ ಟೈಮಲ್ಲಿ ಹಾಕ್ಕೋಬೋದು. ನಾನಿಲ್ಲಿ 10 ರುಪೀಸ್ದು MTR ಪುಳಿಯೋಗರೆ ಪೌಡ್ರ್ ಬರುತ್ತಲ್ವ, ಅದನ್ನೇ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಬೇರೆ ಬ್ರ್ಯಾಂಡ್ ಇಷ್ಟ ಆಗಿತ್ತಪ್ಪ ಅಂದರೆ ಅದನ್ನು ಬೇಕಾದರೂ ಹಾಕ್ಕೋಬೋದು. ನಾವು MTR ಪುಳಿಯೋಗರೆ ಪೌಡ್ರನ್ನೇ ಜಾಸ್ತಿ ಯೂಸ್ ಮಾಡೋದು, ಅದಕ್ಕೋಸ್ಕರ ನಾನು ಅದೇ ಪೌಡ್ರನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಆಲ್ಮೋಸ್ಟ್ ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಅಕಸ್ಮಾತ್ ಶೇಂಗಾ ಏನಾದರೂ ಬೇಗ ಬೆಂದ್ಬಿಟ್ಟಿತ್ತಪ್ಪ, ಫ್ರೈ ಆಗಿತ್ತಪ್ಪ ಅಂದರೆ ಸ್ಟವ್ ಆಫ್ ಮಾಡಿಕೊಂಡೆ ನೀವು ಖಾರ ಪುಡಿ ಅರಿಶಿನ ಹಾಕ್ಕೊಬೇಕಾಗುತ್ತೆ, ಯಾಕಂದರೆ ಸೀದಿರೋ ಸ್ಮೆಲ್ ಬಂದುಬಿಡುತ್ತೆ. ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿದ್ರೆ ಪುಳಿಯೋಗರೆ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟ ಬೇಕಾದರೆ ಸ್ಟವ್ ಆನ್ ಮಾಡ್ಕೋಬೋದು. ಇವಾಗ ನಾನು ಒಂದು ಚಿಟಕಿ ಆಗೋವಷ್ಟು, ಇಲ್ಲ 1/4 ಟೀ ಸ್ಪೂನ್ ಆಗೋವಷ್ಟು ಸಕ್ಕರೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಒಂದು ಕುದ್ದಾದಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಇದನ್ನು ಲಾಸ್ಟಲ್ಲೇ ಹಾಕ್ಕೊಳ್ಳಿ, ಫಸ್ಟೇ ಪೌಡ್ರ್ ಹಾಕಿದ ತಕ್ಷಣ ಆಗಲಿ ಇಲ್ಲಾಂದರೆ ಮಿಡ್ಲಲ್ಲಿ ಯಾವಾಗಾದರೂ ಹಾಕ್ಕೊಳಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡ್ತಿದ್ದೀರಪ್ಪ ಅಂದಾಗ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ವೈಟ್ ರೈಸ್ ಏನು ಮಾಡಿರ್ತೀರೋ ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡಿ. ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆನೂ ಹಾಕ್ಕೋಬೋದು. ಕೆಲವೊಬ್ಬರು ವಯಸ್ಸಾದವ್ರ ಮನೇಲಿದ್ದರೆ ಅಂದರೆ ಅದು ಕಟ್ಟಿ ಅನ್ನೋ ಥರ ಆಗ್ಬಿಡುತ್ತೆ, ಮಕ್ಕಳಿದ್ರು ಕೂಡ ಅವ್ರಿಗೆ ಕಚ್ಚಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇತ್ತಪ್ಪ ಅಂದರೆ ಅವನು ಕೂಡ ಹಾಕ್ಕೋಬೋದು. ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ. ಮಿಕ್ಸ್ ಕೊಟ್ಟಾದಮೇಲೆ ಎಷ್ಟು ಸಖತ್ತಾಗಿರ್ತಕ್ಕಂಥ ಪುಳಿಯೋಗರೆ ರೆಡಿ ಆಯಿತು. ಇದಕ್ಕೆ ನಾನು ಹುಣಸೆ ಹುಳಿ ಆಗಲಿ ನಿಂಬೆಹಣ್ಣಾಗಲಿ ಏನೂ ಹಾಕಿಲ್ಲ, ಜಸ್ಟ್ ಇಷ್ಟೇ ಸಿಂಪಲಾಗಿ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮೆಣಸಿಕಾಯಿನ ನಾವು ಉದ್ದುದ್ದು ಕಟ್ ಮಾಡಿ ಹಾಕಿರೋದ್ರಿಂದ ಬಾಯಲ್ಲಿ ಇಲ್ಲ ಸೈಡ್ಸಿಗೆ ಕಚ್ಕೊಂಡು ತಿನ್ನೋಕ್ಕಂತೂ ಸಖತ್ ಟೇಸ್ಟ್ ಇರುತ್ತೆ. ಬಟ್ ಖಾರ ಇಲ್ಲದ ಮೆಣಸಿಕಾಯಿನ ನೀವು ಚೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕಾಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ನಾನು ಹಾಕಿರ್ತಕ್ಕಂಥ ಹೊಸ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.